ಯಾವಾಗಾಯ್ತು ಈಗ ಸ್ಯಾಂಕಿ ಕೆರೆ ಮೇಲೂ ಕೂಡ ಕಣ್ಣು ಬಿತ್ತ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಯಾಕಂದ್ರೆ ಇದಕ್ಕೂ ಕೂಡ ಅಪಾಯ ಏನಾದ್ರೂ ಕಾದಿದ್ಯಾ ಅನ್ನುವಂತ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಒಂದು ಕಡೆಯಲ್ಲಿ ಟನಲ್ ರೋಡ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಲಾಲ್ಬಾಗ್ ಅನ್ನ ಬರ್ಬಾದ್ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪಗಳು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಸ್ಯಾಂಕಿ ಕೆರೆ ಮೇಲೆ ಏನಾದ್ರೂ ಕಣ್ಣು ಬಿತ್ತಾ ಅನ್ನೋ ಪ್ರಶ್ನೆ. ಬೆಂಗಳೂರಿನ ಮಲ್ಲೇಶ್ವರದ ಜನತೆಗೆ ಇದು ಬಿಗ್ ಶಾಕ್. ಸ್ಯಾಂಕಿ ಕೆರೆ ಬಳಿ ಟನಲ್ ರೋಡ್ ಎಕ್ಸಿಟ್ ರ್ಯಾಂಪ್, ಪಥದ ಅಲೈನ್ಮೆಂಟ್ ಬದಲಾವಣೆ, ಸ್ಯಾಂಕಿ ಕೆರೆ ಪಕ್ಕ ರ್ಯಾಂಪ್, ಸಿವಿ ರಾಮನ್ ರಸ್ತೆಯಲ್ಲಿ ಪ್ರವೇಶ, ನಿರ್ಗಮನ ರ್ಯಾಂಪ್ಗೆ ಸ್ಕೋಪ್. ಸ್ಯಾಂಕಿ ರಸ್ತೆಯಲ್ಲಿ ಹೆಚ್ಚುವರಿ ರ್ಯಾಂಪ್ ಅನ್ನ ಸೇರಿಸೋದಕ್ಕೆ ತೀರ್ಮಾನ ಮಾಡಲಾಗಿದೆ ಅನ್ನುವಂಥ ವಿಚಾರ. ಹಾಗಾದ್ರೆ ಸ್ಯಾಂಕಿ ಕೆರೆಗೂ ಅಪಾಯ ಕಾದಿದ್ಯಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇರೋದು. ಸ್ಯಾಂಕಿ ರಸ್ತೆಯ ಕೆರೆ ದಡದಲ್ಲಿ ಈ ರ್ಯಾಂಪ್ ಮುಕ್ತಾಯ ಆಗುತ್ತೆ. ಸುರಂಗ ರಸ್ತೆಯನ್ನ ನಿರ್ಮಿಸಿದ್ರೆ ಸ್ಯಾಂಕಿ ಕೆರೆ ಜೀವ ವೈವಿಧ್ಯಕ್ಕೂ ಕೂಡ ಧಕ್ಕೆ ಆಗುತ್ತೆ ಅಂತ ಪರಿಸರ ಪ್ರೇಮಿಗಳು ಹೇಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಈಗ ಇತಿಹಾಸಕಾರರಾದಂತಹ ಸುರೇಶ್ ಮುನಾ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸ್ಯಾಂಕಿ ಟ್ಯಾಂಕ್ಗೆ ಏನಾದ್ರೂ ನೀವು ಟನಲ್ ಮಾಡ್ತೀನಿ ಅಂದ್ರೆ ಮುಂದೆ ಸ್ಯಾಂಕಿ ಯಾಕೆ ಅಂತಂದ್ರೆ ನೀವು ಅಲ್ಲೊಂದು ರ್ಯಾಂಪ್ ಮಾಡ್ಬೇಕಾದ್ರೆ ಒಂದೊಂದು ರ್ಯಾಂಪ್ ಮಾಡ್ಬೇಕಾದ್ರೂ ಎಷ್ಟೆಷ್ಟು ಎಕರೆ ಜಾಗ ಬೇಕಾಗುತ್ತೆ ಅಂತ ಅವ್ರದ್ದು ಪ್ರಾಜೆಕ್ಟ್ ರಿಪೋರ್ಟ್ ನಲ್ಲಿ ಕೊಟ್ಟಿದ್ದಾರೆ. ಒಂದೊಂದು ರ್ಯಾಂಪ್ ಮಾಡ್ಬೇಕಾದ್ರೂ ಇಷ್ಟಿಷ್ಟು ಅಗಲ ಜಾಗ ಬೇಕು. ಇಟ್ ಇಸ್ ನಾಟ್ ಜಸ್ಟ್ ಒಂದು ಪಿಲ್ಲರ್ ಕಟ್ದಂಗಲ್ಲ ರ್ಯಾಂಪ್ ಮಾಡ್ಬೇಕಾದ್ರೆ. ಸೊ ಆಬ್ವಿಯಸ್ಲಿ ಸ್ಯಾಂಕಿ ಟ್ಯಾಂಕ್ ಹತ್ರ ಮಾಡ್ಬೇಕಾದ್ರೆ ಅದರದ್ದು ಹೆಚ್ಚಿನ ಭಾಗ ಟ್ಯಾಂಕ್ಗೆ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಅಗೇನ್ ವೆನ್ ವಿ ಟಾಕ್ ಆಫ್ ಸ್ಯಾಂಕಿ ಟ್ಯಾಂಕ್, ಅದು ನಮಗೆ ಬೆಂಗಳೂರಿಂದ ಒನ್ ಆಫ್ ದಿ ಐಕಾನಿಕ್ ಅಥವಾ ಬಹಳ ಪರಂಪರೆಯನ್ನು ಜ್ಞಾಪಿಸ್ತಕ್ಕಂಥ ಒಂದು ಕೆರೆ. ಅದು ನಮ್ಗೆ ಹೇಗೆ ಕೆಂಪಾಂಬುದಿ ಕೆರೆ ಅಥವಾ ಹಲ್ಸೂರ್ ಕೆರೆ ಇದೆಯೋ ಹಾಗೆ ಸ್ಯಾಂಕಿ ರಿಚೂರ್ ಸ್ಯಾಂಕಿಯ ನೆನಪಿನಲ್ಲಿ ಮಾಡಿರ್ತಕ್ಕಂಥದ್ದು. ಹಿ ವಾಸ್ ಎ ಇಂಜಿನಿಯರ್. ಬೌರಿಂಗ್ ಟೈಮ್ ಅಲ್ಲಿ ನಮ್ಮ ಈಗಿನ ಹೈಕೋರ್ಟ್ ಬಿಲ್ಡಿಂಗ್ ಅನ್ನ ಕಟ್ಟೋದಕ್ಕೆ ಕಾರಣಕರ್ತ. ನೀವು ಲಾಲ್ಬಾಗ್ ಗವರ್ಮೆಂಟ್ ಮ್ಯೂಸಿಯಂ ಹಿಂಭಾಗದಲ್ಲಿ ಅವನೊಂದು ಕೊಟ್ಟಿರೋ ಫ್ಲವರ್ ಬಾಸ್ ಮೇಲೆ ಅವನ ಹೆಸರು ಇಂದಿಗೂ ಕಾಣಬಹುದು. ಸೊ ಅವನ ನೆನಪನ್ನ ತಂದು ಕೊಡ್ತಕ್ಕಂಥ ಒಂದು ಕೆರೆ. ಯಾಕೆ ಅಂತಂದ್ರೆ ನೀವು ಸ್ಯಾಂಕಿ ಟ್ಯಾಂಕ್ಗೆ ಏನಾದ್ರೂ ನೀವು ಟನಲ್ ಮಾಡ್ತೀನಿ ಅಂದ್ರೆ ಮುಂದೆ ಸ್ಯಾಂಕಿ ಸ್ಟೇಡಿಯಂ ಆಗುತ್ತದೆ, ನೀರಿರೋದಿಲ್ಲ. ಲಾಲ್ಬಾಗ್ನಲ್ಲಿ ಏನೋ ಒಂದು ಬೆಂಗಳೂರು ನಗರದ ಜನತೆಗೆ ಒಂದಷ್ಟು ಒಳ್ಳೆಯ ವಾತಾವರಣ ಬೇಕು ಅಂತ ಹೇಳಿದ್ರೆ ಲಾಲ್ಬಾಗು ನಮ್ಗೊಂದು ಲಂಗ್ ಸ್ಪೇಸ್ ಅಂತ ಏನ್ ಹೇಳ್ತೀರಿ, ಕಬ್ಬನ್ ಪಾರ್ಕ್, ಇನ್ನೊಂದು ಸಣ್ಣ ಒಂದು 4-5 ಪಾರ್ಕ್ಗಳು. ನೀವು ಅದನ್ನೇ ಕೊಲ್ಲಿಕ್ಕೆ ಹೊರಟಿದ್ದೀರಿ ಅಂದ್ರೆ ಆಧುನಿಕತೆಯ ಹೆಸರಿನಲ್ಲಿ ಅದರಂತ ಶತಮೂರ್ಖತನದ ಒಂದು ಅಭಿವೃದ್ಧಿ ಕೆಲಸ ಇನ್ನೆಲ್ಲೂ ಇಲ್ಲ. ಇವ್ರು ಮಾಡೋ ಕೆಲಸಗಳಿಗೆಲ್ಲವೂ ನಾವು ನ್ಯಾಯಾಲಯದ ಬಾಗಿಲು ತಟ್ಟಬೇಕು. ನ್ಯಾಯಾಲಯದವರು ಅದೆಷ್ಟು ಮರ ಕಡಿತೀರ್ರಿ, ಲೆಕ್ಕಾಚಾರ ಏನ್ ಮಾಡಿದ್ದೀರಿ, ತಗೊಂಬಂದ್ ಕೊಡ್ರಿ ಅಂತ. ಈ ಮಧ್ಯದಲ್ಲಿ ಟೆಂಡರ್ಗಳನ್ನು ಕರೆದಾಗ ಹೋಗ್ಬಿಟ್ಟಿದೆ. ಲಾಲ್ಬಾಗ್ ಕೆಳಗಡೆಯಿಂದ ಟನಲ್ ಮಾಡೋದಕ್ಕೆ ಟೆಂಡರ್ ಕರೆದಿದ್ದಾರೆ. ಅಂದ್ರೆ ಇವ್ರಿಗೆ ತರಾತುರಿ ಎಲ್ಲಿದೆ ಅಂತ ಹೇಳಿದ್ರೆ ಸಾರ್ವಜನಿಕರನ್ನ ಕೂರಿಸಿ ಮಾತಾಡಿ ಆಮೇಲೆ ಇದರಲ್ಲಿ ಒಂದು ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಮಾಡಿಸಿ ಮತ್ತೆ ಯಾವ್ದಾರ ಒಂದು ವರದಿ ತರಿಸಿ ಅದನ್ನ ಪಾರದರ್ಶಕತೆಯಿಂದ ನೋಡಪ್ಪ ಈ ತರ ಆಗೋದಿಲ್ಲ, ನಾವು ಹಿಂಗೆಲ್ಲ ಮಾಡ್ತೀವಿ ಅಂತ ಎಂದೂ ಹೇಳಿಲ್ಲ. ಸ್ಯಾಂಕಿ ಟ್ಯಾಂಕ್ಗೆ ಏನಾದ್ರೂ ನೀವು ಟನಲ್ ಮಾಡ್ತೀನಿ, ಟನಲ್ ರೋಡ್ ಇಂದ ಸ್ಯಾಂಕಿ ಕೆರೆಗೂ ಕೂಡ ಕಂಟಕ ಎದುರಾಗುವಂತಹ ಭೀತಿ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಸ್ಯಾಂಕಿ ಕೆರೆಯ ಭಾಗದಲ್ಲೂ ಕೂಡ ಒಂದು ಎಕ್ಸಿಟ್ ರ್ಯಾಂಪ್ ನ ಮಾಡೋದಕ್ಕೆ ಸರ್ಕಾರ ಈಗಾಗಲೇ ಚಿಂತನೆಯನ್ನ ನಡೆಸಿದೆ. ಅಂದ್ರೆ ಸ್ಯಾಂಕಿ ಕೆರೆಯಲ್ಲಿ ಏನಾದ್ರೂ ಎಕ್ಸಿಟ್ ರ್ಯಾಂಪ್ ನ ಮಾಡಿದ್ರೆ ಇಲ್ಲಿರುವಂತಹ ಜೀವಕೋಶಗಳಿಗೆ, ವೈವಿಧ್ಯಮಯ ಜೀವಕೋಶಕ್ಕೆ ಧಕ್ಕೆ ಆಗುವಂತಹ ಭೀತಿ ಎದುರಾಗಿದೆ. ಡಿಪಿಆರ್ ನಲ್ಲಿ ಸಿವಿ ರಾಮನ್ ರಸ್ತೆಯಲ್ಲಿ ಪ್ರವೇಶ ಹಾಗೂ ನಿರ್ಗಮನ ರ್ಯಾಂಪ್ ನ ಯೋಜನೆಯನ್ನ ಕೈಬಿಟ್ಟು ಇದೀಗ ಸ್ಯಾಂಕಿ ರಸ್ತೆಯಲ್ಲಿ ಹೆಚ್ಚುವರಿಯಾಗಿ ರ್ಯಾಂಪ್ 6A ಅನ್ನ ಸೇರಿಸೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಈ ರ್ಯಾಂಪ್ 6A 2.450 ಕಿಲೋಮೀಟರ್ ಉದ್ದ ಇರುತ್ತೆ. ಇದು ಗಾಲ್ಫ್ ಮೈದಾನದ ಕೆಳಭಾಗದಿಂದ ನಿರ್ಗಮಿಸಿರುವಂತಹ ರ್ಯಾಂಪ್ ಆರಂಭವಾಗಿ ಸ್ಯಾಂಕಿ ಕೆರೆಯಲ್ಲಿ ಕೆರೆಯ ದಡದಲ್ಲಿ ಮುಕ್ತಾಯ ಆಗುವಂತಹ ತೀರ್ಮಾನವನ್ನ ಮಾಡಲಾಗಿದೆ. ಇದರಿಂದ ಇಲ್ಲಿರುವಂತಹ ಸ್ಥಳೀಯರು ಜೊತೆಗೆ ಪರಿಸರ ಪ್ರೇಮಿಗಳು ಆತಂಕವನ್ನ ಹೊರಹಾಕ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಎಕ್ಸಿಟ್ ರ್ಯಾಂಪ್, ಟನಲ್ ರಸ್ತೆಯ ಎಕ್ಸಿಟ್ ರ್ಯಾಂಪ್ ನ ಸ್ಯಾಂಕಿ ಕೆರೆಯ ಭಾಗದಲ್ಲಿ ಮಾಡಬಾರದು ಅನ್ನೋ ಒಂದು ವಿರೋಧವನ್ನ ಅವರೆಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಧುಜಿ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಲಾಲ್ಬಾಗ್ ಆಯ್ತು. ಈಗ ಸ್ಯಾಂಕಿ ಕೆರೆ ಮೇಲೂ ಕೂಡ ಕಣ್ಣು ಬಿತ್ತ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಯಾಕಂದ್ರೆ ಇದಕ್ಕೂ ಕೂಡ ಅಪಾಯ ಏನಾದ್ರೂ ಕಾದಿದ್ಯಾ ಅನ್ನುವಂತ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಒಂದು ಕಡೆಯಲ್ಲಿ ಟನಲ್ ರೋಡ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಲಾಲ್ಬಾಗ್ ಅನ್ನ ಬರ್ಬಾದ್ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪಗಳು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಸ್ಯಾಂಕಿ ಕೆರೆ ಮೇಲೆ ಏನಾದ್ರೂ ಕಣ್ಣು ಬಿತ್ತಾ ಅನ್ನೋ ಪ್ರಶ್ನೆ. ಬೆಂಗಳೂರಿನ ಮಲ್ಲೇಶ್ವರದ ಜನತೆಗೆ ಇದು ಬಿಗ್ ಶಾಕ್. ಸ್ಯಾಂಕಿ ಕೆರೆ ಬಳಿ ಟನಲ್ ರೋಡ್ ಎಕ್ಸಿಟ್ ರ್ಯಾಂಪ್, ಪಥದ ಅಲೈನ್ಮೆಂಟ್ ಬದಲಾವಣೆ, ಸ್ಯಾಂಕಿ ಕೆರೆ ಪಕ್ಕ ರ್ಯಾಂಪ್, ಸಿವಿ ರಾಮನ್ ರಸ್ತೆಯಲ್ಲಿ ಪ್ರವೇಶ, ನಿರ್ಗಮನ ರ್ಯಾಂಪ್ಗೆ ಸ್ಕೋಪ್. ಸ್ಯಾಂಕಿ ರಸ್ತೆಯಲ್ಲಿ ಹೆಚ್ಚುವರಿ ರ್ಯಾಂಪ್ ಅನ್ನ ಸೇರಿಸೋದಕ್ಕೆ ತೀರ್ಮಾನ ಮಾಡಲಾಗಿದೆ ಅನ್ನುವಂಥ ವಿಚಾರ. ಹಾಗಾದ್ರೆ ಸ್ಯಾಂಕಿ ಕೆರೆಗೂ ಅಪಾಯ ಕಾದಿದ್ಯಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇರೋದು. ಸ್ಯಾಂಕಿ ರಸ್ತೆಯ ಕೆರೆ ದಡದಲ್ಲಿ ಈ ರ್ಯಾಂಪ್ ಮುಕ್ತಾಯ ಆಗುತ್ತೆ. ಸುರಂಗ ರಸ್ತೆಯನ್ನ ನಿರ್ಮಿಸಿದ್ರೆ ಸ್ಯಾಂಕಿ ಕೆರೆ ಜೀವ ವೈವಿಧ್ಯಕ್ಕೂ ಕೂಡ ಧಕ್ಕೆ ಆಗುತ್ತೆ ಅಂತ ಪರಿಸರ ಪ್ರೇಮಿಗಳು ಹೇಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಈಗ ಇತಿಹಾಸಕಾರರಾದಂತಹ ಸುರೇಶ್ ಮುನಾ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸ್ಯಾಂಕಿ ಟ್ಯಾಂಕ್ಗೆ ಏನಾದ್ರೂ ನೀವು ಟನಲ್ ಮಾಡ್ತೀನಿ ಅಂದ್ರೆ ಮುಂದೆ ಸ್ಯಾಂಕಿ ಯಾಕೆ ಅಂತಂದ್ರೆ ನೀವು ಅಲ್ಲೊಂದು ರ್ಯಾಂಪ್ ಮಾಡ್ಬೇಕಾದ್ರೆ ಒಂದೊಂದು ರ್ಯಾಂಪ್ ಮಾಡ್ಬೇಕಾದ್ರೂ ಎಷ್ಟೆಷ್ಟು ಎಕರೆ ಜಾಗ ಬೇಕಾಗುತ್ತೆ ಅಂತ ಅವ್ರದ್ದು ಪ್ರಾಜೆಕ್ಟ್ ರಿಪೋರ್ಟ್ ನಲ್ಲಿ ಕೊಟ್ಟಿದ್ದಾರೆ. ಒಂದೊಂದು ರ್ಯಾಂಪ್ ಮಾಡ್ಬೇಕಾದ್ರೂ ಇಷ್ಟು ಅಗಲ ಜಾಗ ಬೇಕು. ಇದರಿಂದ ಜಸ್ಟ್ ಒಂದು ಪಿಲ್ಲರ್ ಕಟ್ದಂಗಲ್ಲ ರ್ಯಾಂಪ್ ಮಾಡ್ಬೇಕಾದ್ರೆ. ಸೊ ಆಬ್ವಿಯಸ್ಲಿ ಸ್ಯಾಂಕಿ ಟ್ಯಾಂಕ್ ಹತ್ರ ಮಾಡ್ಬೇಕಾದ್ರೆ ಅದರದ್ದು ಹೆಚ್ಚಿನ ಭಾಗ ಟ್ಯಾಂಕ್ಗೆ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಅಗೇನ್ ವೆನ್ ವಿ ಟಾಕ್ ಆಫ್ ಸ್ಯಾಂಕಿ ಟ್ಯಾಂಕ್, ಅದು ನಮಗೆ ಬೆಂಗಳೂರಿಂದ ಒನ್ ಆಫ್ ದಿ ಐಕಾನಿಕ್ ಅಥವಾ ಬಹಳ ಪರಂಪರೆಯನ್ನು ಜ್ಞಾಪಿಸ್ತಕ್ಕಂಥ ಒಂದು ಕೆರೆ. ಅದು ನಮ್ಗೆ ಹೇಗೆ ಕೆಂಪಾಂಬುದಿ ಕೆರೆ ಅಥವಾ ಅಲ್ಸೂರ್ ಕೆರೆ ಇದೆಯೋ ಹಾಗೆ ಸ್ಯಾಂಕಿ ರಿಚರ್ಡ್ ಸ್ಯಾಂಕಿಯ ನೆನಪಿನಲ್ಲಿ ಮಾಡಿರ್ತಕ್ಕಂಥದ್ದು. ಹಿ ವಾಸ್ ಎ ಇಂಜಿನಿಯರ್. ಬೌರಿಂಗ್ ಟೈಮ್ ಅಲ್ಲಿ ನಮ್ಮ ಈಗಿನ ಹೈಕೋರ್ಟ್ ಬಿಲ್ಡಿಂಗ್ ಅನ್ನ ಕಟ್ಟೋದಕ್ಕೆ ಕಾರಣಕರ್ತ. ನೀವು ಲಾಲ್ಬಾಗ್ ಗವರ್ಮೆಂಟ್ ಮ್ಯೂಸಿಯಂ ಹಿಂಭಾಗದಲ್ಲಿ ಅವನೊಂದು ಕೊಟ್ಟಿರೋ ಫ್ಲವರ್ ಬಾಸ್ ಮೇಲೆ ಅವನ ಹೆಸರು ನಿಂದಿಗೂ ಕಾಣಬಹುದು. ಸೊ ಅವನ ನೆನಪನ್ನ ತಂದ್ಕೊಡ್ತಕ್ಕಂಥ ಒಂದು ಕೆರೆ. ಯಾಕೆ ಅಂತಂದ್ರೆ ನೀವು ಸ್ಯಾಂಕಿ ಟ್ಯಾಂಕ್ಗೆ ಏನಾದ್ರೂ ನೀವು ಟನಲ್ ಮಾಡ್ತೀನಿ ಅಂದ್ರೆ ಮುಂದೆ ಸ್ಯಾಂಕಿ ಸ್ಟೇಡಿಯಂ ಆಗುತ್ತದೆ, ನೀರಿರೋದಿಲ್ಲ. ಲಾಲ್ಬಾಗ್ನಲ್ಲಿ ಏನೋ ಒಂದು ಬೆಂಗಳೂರು ನಗರದ ಜನತೆಗೆ ಒಂದಷ್ಟು ಒಳ್ಳೆಯ ವಾತಾವರಣ ಬೇಕು ಅಂತ ಹೇಳಿದ್ರೆ ಲಾಲ್ಬಾಗು ನಮ್ಗೊಂದು ಲಂಗ್ ಸ್ಪೇಸ್ ಅಂತ ಏನ್ ಹೇಳ್ತೀರಿ, ಕಬ್ಬನ್ ಪಾರ್ಕ್, ಇನ್ನೊಂದು ಸಣ್ಣ ಒಂದು 4-5 ಪಾರ್ಕ್ಗಳು. ನೀವು ಅದನ್ನೇ ಕೊಲ್ಲಿಕ್ಕೆ ಹೊರಟಿದ್ದೀರಿ ಅಂದ್ರೆ ಆಧುನಿಕತೆಯ ಹೆಸರಿನಲ್ಲಿ ಅದರಂತ ಶತಮೂರ್ಖತನದ ಒಂದು ಅಭಿವೃದ್ಧಿ ಕೆಲಸ ಇನ್ನೆಲ್ಲೂ ಇಲ್ಲ. ಇವ್ರು ಮಾಡೋ ಕೆಲಸಗಳಿಗೆಲ್ಲವೂ ನಾವು ನ್ಯಾಯಾಲಯದ ಬಾಗಲು ತಟ್ಟಬೇಕು. ನ್ಯಾಯಾಲಯದವರು ಅದೆಷ್ಟು ಮರ ಕಡಿತೀರ್ರಿ, ಲೆಕ್ಕಾಚಾರ ಏನ್ ಮಾಡಿದ್ದೀರಿ, ತಗೊಂಬಂದ್ ಕೊಡ್ರಿ ಅಂತ. ಈ ಮಧ್ಯದಲ್ಲಿ ಟೆಂಡರ್ಗಳನ್ನು ಕರೆದಾಗೋಗ್ಬಿಟ್ಟಿದೆ. ಲಾಲ್ಬಾಗ್ ಕೆಳಗಡೆಯಿಂದ ಟನಲ್ ಮಾಡೋದಕ್ಕೆ ಟೆಂಡರ್ ಕರೆದಿದ್ದಾರೆ. ಅಂದ್ರೆ ಇವ್ರಿಗೆ ತರಾತುರಿ ಎಲ್ಲಿದೆ ಅಂತ ಹೇಳಿದ್ರೆ ಸಾರ್ವಜನಿಕರನ್ನ ಕೂರಿಸಿ ಮಾತಾಡಿ ಆಮೇಲೆ ಇದರಲ್ಲಿ ಒಂದು ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಮಾಡಿಸಿ ಮತ್ತೆ ಯಾವ್ದಾರ ಒಂದು ವರದಿ ತರಿಸಿ ಅದನ್ನ ಪಾರದರ್ಶಕತೆಯಿಂದ ನೋಡಪ್ಪ ಈ ತರ ಆಗೋದಿಲ್ಲ, ನಾವು ಹಿಂಗೆಲ್ಲ ಮಾಡ್ತೀವಿ ಅಂತ ಎಂದೂ ಹೇಳಿಲ್ಲ. ಸ್ಯಾಂಕಿ ಟ್ಯಾಂಕ್ಗೆ ಏನಾದ್ರೂ ನೀವು ಟನಲ್ ಮಾಡ್ತೀನಿ. ಟನಲ್ ರೋಡ್ ಇಂದ ಸ್ಯಾಂಕಿ ಕೆರೆಗೂ ಕೂಡ ಕಂಟಕ ಎದುರಾಗುವಂತಹ ಭೀತಿ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಸ್ಯಾಂಕಿ ಕೆರೆಯ ಭಾಗದಲ್ಲೂ ಕೂಡ ಒಂದು ಎಕ್ಸಿಟ್ ರ್ಯಾಂಪ್ ನ ಮಾಡೋದಕ್ಕೆ ಸರ್ಕಾರ ಈಗಾಗಲೇ ಚಿಂತನೆಯನ್ನ ನಡೆಸಿದೆ. ಅಂದ್ರೆ ಸ್ಯಾಂಕಿ ಕೆರೆಯಲ್ಲಿ ಏನಾದ್ರೂ ಎಕ್ಸಿಟ್ ರ್ಯಾಂಪ್ ನ ಮಾಡಿದ್ರೆ ಇಲ್ಲಿರುವಂತಹ ಜೀವಕೋಶಗಳಿಗೆ, ವೈವಿಧ್ಯಮಯ ಜೀವಕೋಶಕ್ಕೆ ಧಕ್ಕೆ ಆಗುವಂತಹ ಭೀತಿ ಎದುರಾಗಿದೆ. ಡಿಪಿಆರ್ ನಲ್ಲಿ ಸಿವಿ ರಾಮನ್ ರಸ್ತೆಯಲ್ಲಿ ಪ್ರವೇಶ ಹಾಗೂ ನಿರ್ಗಮನ ರ್ಯಾಂಪ್ ನ ಯೋಜನೆಯನ್ನ ಕೈಬಿಟ್ಟು ಇದೀಗ ಸ್ಯಾಂಕಿ ರಸ್ತೆಯಲ್ಲಿ ಹೆಚ್ಚುವರಿಯಾಗಿ ರ್ಯಾಂಪ್ 6A ಅನ್ನ ಸೇರಿಸೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಈ ರ್ಯಾಂಪ್ 6A 2.450 ಕಿಲೋಮೀಟರ್ ಉದ್ದ ಇರುತ್ತೆ. ಇದು ಗಾಲ್ಫ್ ಮೈದಾನದ ಕೆಳಭಾಗದಿಂದ ನಿರ್ಗಮಿಸಿರುವಂತಹ ರ್ಯಾಂಪ್ ಆರಂಭವಾಗಿ ಸ್ಯಾಂಕಿ ಕೆರೆಯಲ್ಲಿ ಕೆರೆಯ ದಡದಲ್ಲಿ ಮುಕ್ತಾಯ ಆಗುವಂತಹ ತೀರ್ಮಾನವನ್ನ ಮಾಡಲಾಗಿದೆ. ಇದರಿಂದ ಇಲ್ಲಿರುವಂತಹ ಸ್ಥಳೀಯರು ಜೊತೆಗೆ ಪರಿಸರ ಪ್ರೇಮಿಗಳು ಆತಂಕವನ್ನ ಹೊರಹಾಕ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಎಕ್ಸಿಟ್ ರ್ಯಾಂಪ್, ಟನಲ್ ರಸ್ತೆಯ ಎಕ್ಸಿಟ್ ರ್ಯಾಂಪ್ ನ ಸ್ಯಾಂಕಿ ಕೆರೆಯ ಭಾಗದಲ್ಲಿ ಮಾಡಬಾರದು ಅನ್ನೋ ಒಂದು ವಿರೋಧವನ್ನ ಅವರೆಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಧುಜಿ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.